ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತೊಂದೊಳ್ಳೆ ಬೇಸಿಕ್ ಚಟ್ನಿ ಮಾಡ್ತಾಯಿದ್ದೀನಿ. ಮುಳುಗಾಯಿದು ಬೇಸಿಕ್ ಚಟ್ನಿ ಮಾಡ್ತಾಯಿದ್ದೀನಿ. ಚಪಾತಿ, ಅನ್ನ, ರೊಟ್ಟಿ, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಪದಾರ್ಥಗಳು: ಮುಳುಗಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಉಪ್ಪು, ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿಟ್ಟಿರೋ ಎಲ್ಲ ಮುಳುಗಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಮುಳುಗಾಯಿನೆಲ್ಲ ಕಟ್ ಮಾಡೋಕ್ಕೂ ಮುಂಚೆ ಚೆನ್ನಾಗೆ ನೋಡ್ಕೋಬೇಕು, ಹುಳಾಗಿದೆಯೋ ಇಲ್ವೋ ಅಂಥೇಳಿ ನೋಡಿಕೊಂಡು ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಹುಣಸೆಹಣ್ಣು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ರಸ ಹಾಕ್ಕೊಳ್ಳಿ, ನಾನು ಹುಣಸೆಹಣ್ಣು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಷ್ಟಿದ್ರೂ ಚೆನ್ನಾಗೇ ಇರುತ್ತೆ. ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗೆ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಈಗ ಇದನ್ನು ಬೇಯಿಸ್ಕೊಂಬರೋಣ, ಚೆನ್ನಾಗಿ ಬೇಯಿಸ್ಕೊಂಡು ಬರೋಣ. ಈಗ ಇದು ಕುದೀತಾ ಇದೆ, ಚೆನ್ನಾಗೇ ಬೇಯಲಿ. ಇದು ನೋಡಿ, ಈಗ ಕಾಣಿಸ್ತಿದೆ. ಇದರಲ್ಲಿ ಪೂರ್ತಿ ಬೆಂದೋಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ನೀರೆಲ್ಲ ಕಮ್ಮಿ ಆಗಿದೆ. ನೋಡಿ, ಈಗ ಇದು ಆಗಿದೆ, ಬೆಂದಿದೆ, ನೀರು ಪೂರ್ತಿ ಖಾಲಿಯಾಗಿದೆ. ನೋಡಿ, ಅಲ್ಲಲ್ಲೇ ನೀರು ಖಾಲಿಯಾಗಿ ಒತ್ತಿದೆ. ನೋಡಿ, ಇದೊಂದು ಸ್ವಲ್ಪ ಈಗ ತಣ್ಣಗಾಕೆ ಬಿಡೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಈಗ ಇದು ಬೆಂದಿದೆ ಮತ್ತು ತಣ್ಣಗೂ ಸಹ ಆಗಿದೆ. ಇದನ್ನು ಈಗ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರಿಗೆ ಅದಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಈಗ ಇದನ್ನು ಈ ಥರ ರುಬ್ಕೊಂಡು ಬಂದಿದ್ದೀನಿ. ನೀವು ರುಬ್ಕೊಂಡಾದರೂ ಬರ್ಬೋದು, ಇಲ್ಲಾಂತಂದರೆ ಈ ಥರ ತಿಕ್ತಾರಲ್ಲ, ಮಸಿಯೋದು ತಿಕ್ಕೋದು ಅಂತ ಹೇಳ್ತಾರಲ್ಲ, ಆ ಥರನಾದರೂ ಮಾಡ್ಕೋಬೋದು. ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಕರಗಲಿ. ನೀವು ಬೇಕು ಅಂತಂದರೆ ಎಣ್ಣೆನೂ ಸಹ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಈಗ ಕಾದಿದೆ, ತುಪ್ಪ ಕರಗಿದೆ. ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚಟಪಟ ಸಿಡಿದಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂತಂದರೆ ಇದಕ್ಕೆ ನೀವು ಸಹ ಹಾಕ್ಕೋಬೋದು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಈಗ ಇದು ಇಷ್ಟು ಫ್ರೈ ಆಗಿದೆ. ಇದು ಇಷ್ಟು ಸಾಕಾಗುತ್ತೆ. ಇದಕ್ಕೀಗ ರುಬ್ಬಿರೋ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ರುಬ್ಬಬೇಕಾದ್ರೆ ಇದಕ್ಕೆ ನೀರೇನು ಹಾಕ್ಕೊಂಡಿಲ್ಲ, ಹಾಗೆ ರುಬ್ಕೊಂಡಿದ್ದು. ಇದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಇದಿಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ನೋಡಿ, ನೋಡಿ, ಇದು ಸ್ವಲ್ಪ ಕುದೀಲಿ, ಇದು ಆಗುತ್ತೆ. ರೊಟ್ಟಿಗೆ, ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.